ಸುಶೀಲನಗರ ಗ್ರಾಮದಲ್ಲಿ ಕತ್ತಲು ರಾತ್ರಿ ಹೊತ್ತು ಓದಿಕೊಳ್ಳುವ ವಿದ್ಯಾರ್ಥಿಗಳ ಗೋಳು ಕೇಳುವರಾರು. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 5 ಗ್ರಾಮಗಳಿಗೆ ಸತತ 1 ವಾರದಿಂದ ರಾತ್ರಿ ಕರೆಂಟ್ ನೀಡುತ್ತಿಲ್ಲವೆಂದು ಸುಶೀಲನಗರ ಗ್ರಾಮದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ 5 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ರಾತ್ರಿ ಸಮಯದಲ್ಲಿ ಹೋಂವರ್ಕ್ ಮಾಡಿಕೊಳ್ಳಲು ಮತ್ತು ಓದಿಕೊಳ್ಳಲು ಕೂಡ ತುಂಬಾ ಕಷ್ಟಕರವಾಗುತ್ತದೆ ಎಂದು ವಿದ್ಯಾರ್ಥಿಗಳು ಕೂಡ ಅಳಲು ತೋಡಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಬೇರೆ ಬೇರೆ ಊರುಗಳಿಗೆ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದಿರುವುದು ನಮ್ಮ ದುರ್ದೈವ. ಹೀಗೆ ಆದರೆ ನಮ್ಮ ಗೋಳು ಕೇಳುವವರು ಯಾರು ಎಂದು ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಮುಖಂಡರು, ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಈ ಎಲ್ಲ ದುರ್ವ್ಯವಸ್ಥೆಗಳಿಗೆ ಕಾರಣ ಎಂದು ಗ್ರಾಮದ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲನಗರ ಮತ್ತು ಸಿದ್ದಾಪುರ, ಜಯಸಿಂಗ್ಪುರ, ರಾಮಗಡ ಹಾಗೂ ವೆಂಕಟಗಿರಿ ಸೇರಿದಂತೆ ಈ 5 ಗ್ರಾಮಗಳಲ್ಲಿ ರಾತ್ರಿ ಕರೆಂಟ್ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತ ಸ್ಥಿತಿ ಎದುರಾಗಿದ್ದು, ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ 5 ಗ್ರಾಮಗಳಿಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರ ಹಿತ ಕಾಪಾಡಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. KBಯಲ್ಲಿ ಈಗೊಂದು ತಿಂಗಳಿಂದ ಕರೆಂಟೇ ಇಲ್ಲ. ಒಂದು 5 ನಿಮಿಷ ಬರ್ತತೆ, 10 ನಿಮಿಷ ಬರ್ತತೆ, ಹೋಗ್ಬಿಡ್ತತೆ. ರಾತ್ರೆಲ್ಲ ಕರೆಂಟ್ ಇಲ್ಲ. ದೊಡ್ಡವ್ರ ಗಮನಕ್ಕೆ ತಗೊಂಬಂದು ಇದು ಕರೆಂಟು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಹುಡುಗರಿಗೆ ಓದೋದು ತೊಂದರೆ ಆಗೈತೆ. ರಾತ್ರಿ ಒಳ್ಳೆ ಕಾಟ ಆಗ್ಬಿಟ್ಟವೆಲ್ಲ. ಕರೆಂಟಿಂದ ಫ್ಯಾನ್ ಇಲ್ಲ, ಏನಿಲ್ಲ. ಹುಡುಗರು ಓದ್ಕೊಂಬೋದು ಕಷ್ಟ ಆಗೈತೆ. ಇವೆಲ್ಲ ತೊಂದರೆ ಅದಾವೆ ಸರ್. ಕರೆಂಟು ಪಂಪ್ಸೆಟ್ ಕರೆಂಟ್ ಕೂಡ ಕೊಡ್ರಿ. 3 ತಿಂಗಳಾಯಿತು ಪಂಪ್ಸೆಟ್ ಕರೆಂಟೇ ಬರ್ತಾ ಇಲ್ಲ. ಅದು ಲೈನ್ ಮೆನ್ರು ಅದೇನು ಬರ್ತಾರೋ ಇಲ್ಲೋ, ಅದು ಹುಡುಗರಾಗ ಏನಂಬೋದು ಸಮಸ್ಯೆನೇ ಗೊತ್ತಾಗ್ತಾ ಇಲ್ಲ. ಲೈನ್ ಮೆನ್ರದ್ದು ಫಾಲ್ಟು ಏನು ಬೇರ್ದು AW ಸಾರ್ದು ಜೈದು ಫಾಲ್ಟು ಯಾರ್ದಂಬೋದು ಕಂಡಿದ್ದೀರಿ ಸರ್. ಇದು ಏನಿದ್ದು ಫಾಲ್ಟು ಭಾಳ ಐತೆ. ನಮಸ್ಕಾರ ಯಜಮಾನ್ರೆ. 1 ವಾರ ಸಹ ಕರೆಂಟ್ ಇಲ್ಲ ಅಂತ ಅನ್ನಕತ್ತಿರಲ್ಲ. ಗ್ರಾಮ ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೆ ಏನಾದರೂ ಮಾಹಿತಿ ತಿಳಿಸಿದ್ದೀರಾ? ತಿಳಿಸಿವಿ ಸರ್, ಎಲ್ಲರಿಗೆ ತಿಳಿಸಿವಿ. ಆದರೂ ಅದಕ್ಕೂ ಸ್ಪಂದನೆ ಆಗಿಲ್ಲ. ಆದರೂ ಅವರು ಮಾಡಿಲ್ಲ. ಇನ್ನೂರಿಗೆ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ಮತ್ತೆ ಇದಕ್ಕೆ ಇಲ್ಲ, ಇವತ್ತು ರಾತ್ರಿನೇ ಈಗ 5 ದಿನ ಆಯ್ತು. 5 ದಿವಸ ಸತತ 5 ದಿನಗಳಿಂದನೇ ರಾತ್ರಿ ಹೊತ್ತು ಕರೆಂಟ್ ಇಲ್ಲ. ಶಾಲೆ ವಿದ್ಯಾರ್ಥಿ ಮಕ್ಕಳು ಸ್ಕೂಲಿಗೆ ಹೋದ ನಂತರ ಕರೆಂಟನ್ನು ಸೌಲಭ್ಯ ಮಾಡ್ತಾರೆ. ಹೋಮ್ವರ್ಕ್ ಮಾಡೋಕ್ಕೆ ಮಕ್ಕಳಿಗೆ ಓದ್ಕೊಳ್ಳೋಕೆ ರಾತ್ರಿ ಒಂದು ಕರೆಂಟ್ ಇರಬೇಕು. ಇವತ್ತು ಕರೆಂಟ್ ಅವ್ನು ಏನು ಮಾಡೋದು? ಇಲ್ಲಿ 11 ಕೊಡಲಿ, ನೈಟ್ ಕೊಡಬೇಕು. ಲೈನ್ ಮ್ಯಾನ್ಗಳು ಇಬ್ಬರು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಇಲ್ಲಿ ಮೇನ್ ಆಗಿ ಅವ್ರು ಎಲ್ಲೋ ಇದ್ದು ಸುಮ್ಮನೆ ಅದೇನು ವಾಯ್ಸ್ ಮಾಡ್ಕೊಂಡಿದ್ದಾರೆ. ಒಂದು ಗ್ರೂಪ್ ಮಾಡಿಕೊಂಡು ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನಾನು ಅಲ್ಲಿ ಮಾಡಕತ್ತೀನಿ, ಇಲ್ಲಿ ಲೈನ್ ಅಂತೇಳಿ ಬರೀ ಅದನ್ನು ಹೇಳ್ಕೊತಾರೆ ಇರ್ತಾರೆ. ಆ ಕರೆಂಟ್ ಮಾತ್ರ ರಾತ್ರಿ ಟೈಮಲ್ಲಿ ಕೊಡೋದಿಲ್ಲ. ಓದೋ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ. ಅದು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಅಷ್ಟೇ. ಯಜಮಾನ್ರೆ, ಈ ಊರಲ್ಲಿ ಲೈನ್ ಮ್ಯಾನು ಕಿಮ್ಮೆ ನಾಯಕ್ ಅಂತ ಹೇಳೋರು ಇದಾರಲ್ಲ, ಅವ್ರಿಗೆ ನೋಡ್ರಿ ಎಲ್ಲಿರ್ತಾರೋ ಏನಿಲ್ಲ. ಸುಮ್ಮನೆ ಅದು ಯಾವ ಮೊಬೈಲ್ನಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ನಾನು ಅಲ್ಲೇ ಇದ್ದೀನಿ, ನಾನು ಅಲ್ಲಿ ಲೈನ್ ಹೋಗೈತೆ, ಅಲ್ಲಿ ಫಾಲ್ಟ್ ಆಗೈತೆ, ಬರೀ ಅದನ್ನ ಹೇಳ್ಕೊತಾನೆ ಇರ್ತಾರೆ ವಿನಃ ಜಲ್ದಿ ಬಂದು ಸ್ಪಂದನೆ ಮಾಡೋದಿಲ್ಲ. ಕರೆಂಟು ಮಳೆ ಜೋರಾಗಿದ್ದು, ಗಾಳಿ ಜೋರಾಗಿದ್ದರೆ ಕರೆಂಟ್ ಹೋಗ್ಬೇಕು ರೀ. ಮಳೆ ಚಿಟಿ ಸಣ್ಣಗಿದೆ, ಗಾಳಿನೂ ಇಲ್ಲ, ಕರೆಂಟ್ ಎಲ್ಲಿ ಹೋಗುತ್ತೆ? ಹೆಂಗೆ ಹೋಗುತ್ತೆ ಅದು? ಗಾಳಿ ಇದ್ರೆ ಅಲ್ಲಿ ಮರ ಬಿತ್ತು, ಇಲ್ಲಿ ಹೋಗಿ ಬಿತ್ತು, ಕರೆಂಟ್ ಹೋಗುತ್ತೆ. ಎಲ್ಲ ಡಬಲ್ ಕಾಸ್ಟಿಂಗ್ ಮಾಡಿದ್ದಾರೆ. ಆದರೂ ಮತ್ತೆ ಕರೆಂಟ್ ಇಲ್ಲ ಅಂದರೆ ಏನು ತೊಂದರೆ ಇದು? ಲೈನ್ ಮ್ಯಾನೇ ಫಾಲ್ಟ್ ಇರುತ್ತೆ. ಇಬ್ಬರು ಸ್ಪಂದನೆ ಮಾಡ್ತಾ ಇಲ್ಲ. ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ AW ಸಾರಿಗೆ ನಾವು ಕೇಳ್ಕೊಳ್ತೀವಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಊರಲ್ಲಿ 1 ವಾರದಿಂದ ಕರೆಂಟ್ ಇಲ್ಲ. ನಮಗೆ ಓದೋಕ್ಕೂ ಅನುಕೂಲ ಆಗ್ತಿಲ್ಲ. ಡೈಲಿ ಟೀಚರ್ಸ್ ನಮಗೆ ಭಯಕತ್ತಿದ್ದಾರೆ. ಹಾಗಾಗಿ ನಮಗೆ ಕರೆಂಟ್ ಆಗ್ರಿ. ಹುಡುಗರು ಕೂಡ ಶಾಲೆ ಲೇಟಾಗಿ ಹೋಗ್ತಾರೆ. ನಮ್ಮ ಟೀಚರ್ಸ್ ಎಲ್ಲ ಬೈತಾರೆ ಲೇಟಾಗಿ ಹೋದರೆ. ದಿನ ಬರೀ ಲೇಟಿಗೆ ಬರ್ತೀರಂತ. ಬಸ್ಸಿನ ವ್ಯವಸ್ಥೆ ಮಾಡಿರಿ ಡಿಪೋ ಮ್ಯಾನೇಜರ. ಅದಕ್ಕೆ ಗರುಡ ನ್ಯೂಸ್ ಅವರೇ ವ್ಯವಸ್ಥೆ ಮಾಡಿಕೊಡ್ರಿ ನಮಗೆ.